ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ಒಟ್ಟಾಗಿ ದೇವರ ವಾಕ್ಯವನ್ನು ಅಂದರೆ ಯೋಬನ ಗ್ರಂಥವನ್ನು ಒಟ್ಟಾಗಿ ಸೇರಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾವುದರಿಂದ ಅಂತ ಹೇಳಿ ನೋಡುವಾಗ ಯೋಬನ ಗ್ರಂಥ ದ ಬುಕ್ ಆಫ್ ಜೋಬ್ ಚಾಪ್ಟರ್ 11ನೇ ಅಧ್ಯಾಯ. ಈಗಾಗಲೇ ಅದರ ಈ ಗ್ರಂಥದ ಹಿನ್ನೆಲೆ ನಮಗೆ ಗೊತ್ತಿದೆ. ಅದೇನಂತ ಹೇಳಿದರೆ, ಯೋಬನು ಸಂಕಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಯಾತನೆಯಲ್ಲಿ, ನಡುನೆತ್ತಿಯಿಂದ ಅಂಗಾಲಿನವರೆಗೆ ಅವನು ಕೆಟ್ಟ ಕುರುಗಳಿಂದ ಬಾಧಿತನಾಗಿ ಇದ್ದಾನೆ. ಅವನ ಗುರುತು, ಅವನ ಸ್ನೇಹಿತರೇ ಆ ಒಂದು ರೋಗದ ಬಾಧೆಯ ನಿಮಿತ್ತವಾಗಿ ಗುರುತು ಹಿಡಿಯಲಾರದಷ್ಟು ಅವನು ರೂಪ ಬದಲಾಗ್ಬಿಟ್ಟಿದೆ. ಅಂಥ ಸಂದರ್ಭದಲ್ಲಿ 3 ಸ್ನೇಹಿತರು, ಯೋಬನ 3 ಪ್ರಸಂಗಿಗಳಂತ ಹೇಳ್ಬೋದು, ಪ್ರಸಂಗಿಗಳಾಗಿರುವ ಸ್ನೇಹಿತರಂತ ಕೂಡ ಹೇಳ್ಬೋದು. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಮೆಸೇಜ್ ಕೊಡ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದು ಸಂದೇಶ ದೇವ್ರ ಬಗ್ಗೆನೂ ಹೇಳ್ತಾರೆ, ಸ್ವಲ್ಪ ಬೈತಾರೆ, ಸ್ವಲ್ಪ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಒಟ್ಟು 3 ಸ್ನೇಹಿತರು ಯೋಬನ ಹತ್ರ ಬರ್ತಾರೆ. ಮೊದಲನೇ ಸ್ನೇಹಿತನು ಎಲಿಫಾಸ್ ಎಂಬಂಥವನು. ಎಲಿಫಾಸ್ ಅಂತ ಹೇಳಿದರೆ ದೇವರ ಬಂಗಾರ ಅಥವಾ ದೇವರ ಶುದ್ಧತ್ವ ಉಳ್ಳವನು ಎಂಬುದಾಗಿ. ಇನ್ನೊಬ್ಬ ಸ್ನೇಹಿತನು ಬಿಲ್ದಾದ್ ಅಂತ ಹೇಳಿದರೆ ಬಿಲ್ಲನ ಪ್ರೀತಿ, ಬೇಳನ ಪ್ರೀತಿ ಅಥವಾ ಯಜಮಾನನ ಪ್ರೀತಿ, ಯಜಮಾನನಿಗೆ ಪ್ರಿಯನು ಅಂತ ಕೂಡ ಹೇಳ್ಬೋದು. ಬಿಲ್ದಾದ್ ಯಜಮಾನನಿಗೆ ಪ್ರಿಯನು ಅಂದರೆ ದೇವರಿಗೆ ಪ್ರಿಯನು ಅಂತ ಕೂಡ ಒಂದು ಅರ್ಥ. ಮತ್ತು ಯಜಮಾನನಿಗೆ ಶುದ್ಧ ದೇವರ ಶುದ್ಧನು ಎಂಬ ಅನಿಸಿಕೊಂಡ ಎಲ್ಫಾಜನು, ಅವನೇನು ಲೀಡರ್, ನಾಯಕನಾಗಿರ್ತಾನೆ. ಬಿಲ್ದಾದನು ಯಜಮಾನನಿಗೆ ಪ್ರಿಯನು. ಮತ್ತು ಚೋಫರನು ಅಂತ 3ನೇ ಸ್ನೇಹಿತನು. ಮೊದಲನೇ ಸ್ನೇಹಿತನು 3 ಸಾರಿ ಮಾತಾಡ್ತಾನೆ, ಎಲಿಫಾಜನು. 3 ಸಾರಿ ಮಾತಾಡಿದ್ದಕ್ಕೆ ಯೋಬನು 3 ಸಾರಿ ಉತ್ತರ ಕೊಡ್ತಾನೆ. 2ನೇ ಸ್ನೇಹಿತನಾಗಿರುವಂಥ ಬಿಲ್ದಾದನು, ಅವನು ಕೂಡ 3 ಸಾರಿ ಮಾತಾಡ್ತಾನೆ. ಅವನಿಗೂ ಯೋಬನು 3 ಸಾರಿ ಉತ್ತರ ಕೊಡ್ತಾನೆ. ಆದರೆ ಚೋಫರನಿಗೆ 2 ಸಾರಿ ಅಷ್ಟೇ ಮಾತನಾಡುವಂಥ ಅವಕಾಶ ಸಿಗ್ತದೆ. ಅವನಿಗೂ ಯೋಬನು ಉತ್ತರ ಕೊಡ್ತಾನೆ. ಇವನಾದ ಮೇಲೆ 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ ಇನ್ನೊಬ್ಬ ಸ್ನೇಹಿತನು ಬರ್ತಾನೆ. ಇನ್ನೊಬ್ಬ ವ್ಯಕ್ತಿ, ಅವನು ಎಲಿಹು ಎಂಬಂಥ ಸ್ನೇಹಿತನು. ಅವನು ಒಂದೇ ಸಾರಿ ಮಾತಾಡ್ತಾನೆ. ಅದೇ ರೀತಿಯಾಗಿ ಇಲ್ಲಿರುವಂಥ ಚೋಫರನು ಮಾತಾಡ್ತಾನೆ. ಚೋಫರ್ ಎಂಬುದಾಗಿ ಆ ಹೆಸರಿನ ಅರ್ಥ ಏನಂತ ಹೇಳಿದ್ರೆ, ತಿರುಗುವವನು ಅಥವಾ ಜಿಗಿಯುವವನು ಅಂತ ಕೂಡ ಬರ್ತದೆ. ದ ಒನ್ ಹೂ ಟರ್ನ್ಸ್. ಮತ್ತು ಅವನು ತಿರುಗುವಂಥ ವ್ಯಕ್ತಿ ಅಥವಾ ಜಿಗಿಯುವಂಥ ವ್ಯಕ್ತಿ ಎಂಬುದಾಗಿ ಹೇಳಿದ ಪ್ರಕಾರವೇ ಇವರು 3 ಮಾತಾಡ್ತಾ ಇದ್ದಾಗ ಇವನು ಸೈಲೆಂಟ್ ಆಗಿರ್ತಾನೆ. ಮೊದಲನೇ ಸ್ನೇಹಿತ ಎಲಿಫಾಜನ್ನು ಮಾತಾಡಿಬಿಟ್ಟ, 2ನೇ ಸ್ನೇಹಿತನು ಬಿಲ್ದಾದ್ ಮಾತಾಡಿಬಿಟ್ಟ. ಈಗಾಗಲೇ ಯೋಬನು 2 ಸಾರಿ ಮಾತಾಡಿದ್ದಾಯಿತು. ಆದರೆ ಚೋಫರನ್ನು ಮಾತಾಡೋದಲ್ಲ, ಆದರೆ ಈಗ ಮಾತಾಡ್ತಾನೆ ಅವನು, ಈಗ ಜಿಗಿತಾನೆ ಅವನು, ಈಗ ತಿರುಗ್ಕೊಳ್ತಾನೆ ಅವನು. ಅವನು ಮಾತಾಡುವಾಗ ನೇರವಾಗಿ ಇವನು ಕೂಡ ಮಾತಾಡಿದಂಥವರಲ್ಲಿನೇ ಇವನೇ ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡ್ತಾನೆ ಅಂತ ಅನ್ನಿಸ್ತದೆ. ಯಾಕಂದರೆ ಈಗಾಗಲೇ ಅಲ್ಲಿ ಎಲಿಫಸ್ ಮಾತಾಡಿದ್ದು ಕೇಳಿಸ್ಕೊಂಡ, ಈ ಕಡೆ ಬಿಲ್ದಾದ್ ಮಾತಾಡಿದ್ದು ಕೇಳಿಸ್ಕೊಂಡ, ಎಲಿಫಸ್ಗೆ ಯೋಬನ ಉತ್ತರ ಕೇಳಿಸ್ಕೊಂಡ, ಬಿಲ್ದಾದನ ಮಾತಾಡಿದ್ದಕ್ಕೆ ಯೋಬನು ಮಾತಾಡಿದಂಥದ್ದು ಕೇಳಿಸ್ಕೊಂಡ. ಆದ ಕಾರಣ ಈಗ ಸ್ವಲ್ಪ ಬಹುಶಃ ಎಮೋಷ್ನಲ್ ಆಗಿ ಉದ್ವೇಗವಾಗಿ ಇವನು ಮಾತಾಡ್ತಾನಂತ ಅನ್ನಿಸ್ತದೆ. ಈ ನಾಮಾಥ್ಯನಾದಂಥ ಚೋಫರನು ಹೀಗೆಂದನು ಅಂತ 11ನೇ ಅಧ್ಯಾಯದಲ್ಲಿದೆ.
ಡೈರೆಕ್ಟಾಗಿ ಅವನು ಮಾತನಾಡುವಾಗ ಈ ರೀತಿಯಾಗಿ ಹೇಳ್ತಾನೆ, ಬಹಳ ಮಾತುಗಳಿಗೆ ಉತ್ತರ ಕೊಡಬಾರದೋ. ಅದು ಪರವಾಗಿಲ್ಲ, ಆಮೇಲೆ ಮಾತಾಡ್ತಾನೆ ನೋಡ್ರಿ, ಅದು ಸ್ವಲ್ಪ ಸ್ಟ್ರಾಂಗ್ ಅನ್ನಿಸ್ತದೆ. ಹರಟೆ ಮಲ್ಲನು ನೀತಿವಂತನೆಂದು ಹೇಳಿಸಿಕೊಂಡಾನೆ. ಹರಟೆ ಮಲ್ಲ ಭೂಮಿಯಲ್ಲಿಯೇ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಯೋಬನು ಎಂಬುದಾಗಿ ದೇವರ ಅಭಿಪ್ರಾಯ. ದೇವರ ಅಭಿಪ್ರಾಯ ಯಾರ ಮುಂದೆ, ಮನುಷ್ಯರ ಮುಂದೆ ದೇವರು ಹೇಳಲಿಲ್ಲ, ಅದು ಕೂಡ ಪರವಾಗಿಲ್ಲ. ಆದರೆ ಸೈತಾನನ ಮುಂದೆ ದೇವರು ಹೇಳ್ತಾನೆ, ಅವನಿಗೆ ಸಮಾನನು, ಅಂದರೆ ಯೋಬನಿಗೆ ಸಮಾನನು ಭೂಲೋಕದಲ್ಲಿ ಯಾರೂ ಇಲ್ಲ. ಒಂದು ಸಾರಿ ದೇವರು ಹೇಳಿದರೆ ಸಾಕು. ಮೊದಲನೇ ಅಧ್ಯಾಯದಲ್ಲಿ ದೇವರು ಅದನ್ನು ಹೇಳಿಬಿಟ್ಟು ಎರಡನೇ ಸಾರಿ ಕೂಡ ದೇವರು ಅದೇ ಮಾತನ್ನು, ಭೂಲೋಕದಲ್ಲಿ ಅವನಿಗೆ ಸಮಾನನಾದವನು ಯಾರೂ ಇಲ್ಲ ಎಂಬುದಾಗಿ, ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂಬುದಾಗಿ ದೇವರು ಮೊದಲನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಹೇಳಿದ್ದ ಅಲ್ಲದೆ, ಎರಡನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಸೈತಾನ ಮುಂದೆ ದೇವರು 2 ಸಾರಿ ಹೇಳ್ತಾನೆ. ಅಂಥ ಒಂದು ದೊಡ್ಡ ಸರ್ಟಿಫಿಕೇಟ್ ದೇವರಿಂದ ಪಡ್ಕೊಂಡಂಥ ಯೋಬನ ವಿಷಯದಲ್ಲಿ ಈ ಚೋಫರ್ನು ಹೇಳಿದ ಮಾತು ಏನಂದರೆ, ಹರಟೆ ಮಲ್ಲ ಎಂಬುದಾಗಿ. ದುಃಖ ಅಲ್ವಾ? ಒಬ್ಬ ನೀತಿವಂತನ, ಒಬ್ಬ ಭಕ್ತಿವಂತನ ವಿಷಯದಲ್ಲಿ ದೇವರೇ ಒಂದು ಮಾತು ಹೇಳಿದರೆ, ಪ್ರಸಂಗಿಯಾದಂಥ ಸ್ನೇಹಿತನ ಒಂದು ಅಭಿಪ್ರಾಯ, ಚೋಫರ್ನ ಅಭಿಪ್ರಾಯ, ತಿರುಗುವವನ ಅಭಿಪ್ರಾಯ, ಅಂದರೆ ಜಿಗಿಯುವವನ ಅಭಿಪ್ರಾಯ ಬೇರೆಯೇ ಇರ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಚೋಫರ್ ಅಂದರೆ ಇನ್ನೊಂದು ಅರ್ಥ ಏನಂದರೆ ಬಿಟ್ಟು ಹೋಗುವವನು, ಹೊರಡುವವನು ಅಂತ ಕೂಡ ಅರ್ಥ. ಇವನು ಆ ಒಂದು ಡಿಸ್ಕಷನ್ನಿಂದ, ಆ ಚರ್ಚೆಯಿಂದ ಸ್ವಲ್ಪ ಹೊರಡುವವನಾಗಿ ಮಾತಾಡ್ತಾ ಇದ್ದಾನೆ. ಬೇರೆಯವರೆಲ್ಲ ಸ್ವಲ್ಪ ಚೆನ್ನಾಗಿ ಮಾತಾಡಿದರು, ಆದರೂ ಇವನಿಗೂ ಕೂಡ ಮಾತಾಡುವಂಥ ಅವಕಾಶ ಯೋಬನು ಕೊಡ್ತಾನೆ, ದೇವರು ಕೂಡ ಕೊಟ್ಟಿದ್ದಾನೆ. ಯಾಕಂದರೆ ದೇವರು ಪ್ರತಿ ವ್ಯಕ್ತಿಗೂ ಸ್ವತಂತ್ರ ಚಿತ್ತವನ್ನು ಕೊಟ್ಟಿದ್ದಾನೆ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ 50% ಭಕ್ತಿಯ ಮಾರ್ಗವನ್ನು ನಾವು ಅರ್ಥ ಮಾಡಿಕೊಂಡ ಹಾಗೆ. ಯಾವುದು? ಸ್ವತಂತ್ರ ಚಿತ್ತ ದೇವರು ನಮ್ಮೆಲ್ಲರಿಗೂ ಕೊಟ್ಟಿದ್ದಾನೆ. ದೇವರು ಯಾರನ್ನೂ ಒತ್ತಾಯ ಮಾಡುವುದಿಲ್ಲ. ಉದಾಹರಣೆಗೆ ಲೂಕ 9:23 ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಒತ್ತಾಯ ಇಲ್ಲ, ನಿಮ್ಗೆ ಇಷ್ಟ ಇದ್ದರೆ ಬರ್ಬೋದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಚೋಫರ್ನು ಇಷ್ಟ ಬಂದ ಹಾಗೆ ಮಾತನಾಡಲಿಕ್ಕೆ ದೇವರು ಅನುಮತಿಸಿದ್ದಾನೆ. ಆದರೆ ಕೆಲವು ಒಳ್ಳೆ ಮಾತನ್ನು ಕೂಡ ಇವನು ಆಡಿದ್ದಾನೆ. ನೋಡೋಣ ಬನ್ನಿರಿ ಈ ಚೋಫರನ ಮಾತು ಏನಾಗಿದೆ. ಹರಟೆ ಮಲ್ಲನು ನೀತಿವಂತನೆಂದು ಹೇಳಿಸಿಕೊಂಡಾನೆ. 2ನೇ ವಚನದಲ್ಲಿ ಆ ರೀತಿಯಾಗಿ ಹೇಳಿಬಿಟ್ಟು 3ನೇ ವಚನದಲ್ಲಿ ನೀನು, ಈಗ ಯೋಬನ ಹತ್ರ ಡೈರೆಕ್ಟಾಗಿ ಮಾತಾಡ್ತಿದ್ದಾನೆ. ಚೋಫರ್ನು ಯೋಬನು ಇಬ್ಬರು ಮಾತನಾಡ್ತಾ ಇರುವಾಗ ಇನ್ನು ಇಬ್ಬರು ಸ್ನೇಹಿತರು ಎಲಿಫಾಜನು ಮತ್ತು ಬಿಲ್ದಾದನು ಈಗಾಗಲೇ ಇಬ್ಬರು ಮಾತಾಡಿ ಕ್ವೈಟ್ ಆಗಿಬಿಟ್ಟಿದ್ದಾರೆ, ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಅವ್ರು ಕೇಳಿಸ್ಕೊಳ್ತಾ ಇದ್ದಾರೆ ಈಗ. ಆದರೆ ಈಗ ಚೋಫರ್ನು ಮೊದಲನೇ ಬಾರಿಯಾಗಿ ಮಾತಾಡ್ತಿದ್ದಾನೆ. 7 ದಿವಸಗಳು ಒಟ್ಟಾಗಿ ಸೈಲೆಂಟ್ ಆಗಿದ್ದರು. ಅವರೆಲ್ಲರೂ ಸೇರಿಕೊಂಡು ಯೋಬನಿಗೋಸ್ಕರವಾಗಿ ಆತರು. ಅವರಲ್ಲಿ 3 ಉದ್ದೇಶ ಇತ್ತು. ನಾವು ಕೂಡಿ ಬರಬೇಕು, ನಾವು ಸಂತಾಪ ವ್ಯಕ್ತಪಡಿಸಬೇಕು, ನಾವು ಆದರಣೆ ಅಥವಾ ಸಂತೈಸುವಿಕೆಯನ್ನು ಯೋಬನಿಗೆ ನೀಡಬೇಕಂತ ಬಂದಿದ್ದಾರೆ. ಈ ಸಂತೈಸುವಿಕೆ ನೀಡೋ ಬದಲು, ಸ್ವಲ್ಪ ಸಂತಾಪ ವ್ಯಕ್ತಪಡಿಸೋ ಬದಲು ಯೋಬನನ್ನು ಸ್ವಲ್ಪ ಚುಚ್ಚುತ್ತಾ ಇದ್ದ ಹಾಗೆ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಯೋಬನು ಮಾತಾಡುವಾಗ ನಾನು ಅಪರಾಧಿ ಅಲ್ಲ. ಉದಾಹರಣೆಗೆ 10ನೇ ಅಧ್ಯಾಯ 7ನೇ ವಚನದಲ್ಲಿ ನಾನು ಅಪರಾಧಿ ಅಲ್ಲ ಎಂದು ನಿನಗೆ ಗೊತ್ತಾಯಿತು ಅಂತ. ಹೌದು, ಬಿಲ್ದಾದನಿಗೆ ಉತ್ತರ ಕೊಡೋ ಬದಲು ಯೋಬನು ದೇವರ ಹತ್ರ ಮಾತಾಡ್ಕೊಂಡು ಕೂತ್ಬಿಟ್ಟಿದ್ದಾನೆ. ಇವರೆಲ್ಲ ಉಳಿದವ್ರು 3 ಕೇಳಿಸ್ಕೊಂಡ್ರು. ಆದರೆ ಚೋಫರ್ನಿಗೆ ಮಾತಾಡುವ ಟೈಮ್ ಸಿಕ್ತಲ್ಲ, ಅದ ಕಾರಣ ನೀನು ಬಡಾಯಿ ಕೊಚ್ಚಿದರೆ ಮನುಷ್ಯರು ಸುಮ್ಮನಿರಬೇಕು. ನೀನು ಕುಚೋದ್ಯವಾಗಿ ಮಾತಾಡುವಾಗ ನಿನ್ನನ್ನು ಯಾರೂ ನಾಚಿಕೆ ಪಡಿಸಕೂಡದೋ.
ನಾಚಿಕೆ ಪಡಿಸಕೂಡದೋ. ನೋಡ್ರಿ, ಎರಡೇ ಮಾತು ಮಾತಾಡ್ದ ಈ ಚೋಫರ್ನ. ಎರಡೇ ಮಾತಿನಲ್ಲಿ ಹರಟೆಮಲ್ಲ, ಬಡಾಯಿ ಕೊಚ್ಚಿಕೊಳ್ಳುವಂಥವನು, ಕುಚೋದ್ಯವಾಗಿ ನಾಚಿಕೆ ಪಡಿಸೋದು, ಈ ರೀತಿಯಾಗಲ್ಲ, ಸ್ವಲ್ಪ ಸ್ಟ್ರಾಂಗ್ ಮಾತುಗಳನ್ನು ಬಳಸ್ತಾ ಇದ್ದಾನೆ ಈ ಚೋಫರನು ಯೋಬನ ಮುಂದೆ. ನನ್ನ ಬೋಧನೆಯು ನಿರ್ಮಲವಾದದ್ದು, ದೇವದೃಷ್ಟಿಯಲ್ಲಿ ಶುದ್ಧನಾಗಿದ್ದೇನೆ ಎಂದು ನೀನು ಹೇಳಿದೆಯಲ್ಲ, ಅದನ್ನು ಹಿಡ್ಕೊಂಡ್ಬಿಟ್ಟ ಈಗ. ನಿನ್ನ ಬೋಧನೆ ಶುದ್ಧವಾದದ್ದು ಮತ್ತು ದೇವರ ದೃಷ್ಟಿಯಲ್ಲಿ ನೀನು ಶುದ್ಧನಾಗಿದ್ದೆ ಅಂತ ಹೇಳಿದೆಯಲ್ಲ. ಆಹಾ, ದೇವರು ಬಾಯಿ ತೆರೆದು ನಿನಗೆ ವಿರೋಧವಾಗಿ ಮಾತಾಡಿದರೆ ಎಷ್ಟೋ ಉತ್ತಮ. ದೇವರು ಮಾತಾಡಲಿ. ಈಗ ಎಲಿಫಾಜನು ಮಾತಾಡ್ದ, ಬಿಲ್ದಾದನು ಮಾತಾಡ್ದ, ಈಗ ಚೋಫರ್ನು ಮಾತಾಡ್ತಾ ಇದ್ದಾನೆ. ಯೋಬ ನಾವೆಲ್ಲ ಮಾತಾಡಿ ಏನು ಪ್ರಯೋಜನ? ಈಗ ದೇವ್ರು ಮಾತಾಡಿದರೆ ಚೆನ್ನಾಗಿರ್ತದಲ್ಲ. ಇವನು ಹೇಳಿದ್ದು ಒಳ್ಳೆಯದಾಯಿತು. ಯಾಕಂದರೆ ಚೋಫರ್ನು 11ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿದರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಿದ್ದಾನೆ. ದೇವರು ಮಾತಾಡಿಬಿಡ್ತಾರೆ. ಈಗಲ್ಲ, ಮುಂದೆ 38ನೇ ಅಧ್ಯಾಯಕ್ಕೆ ನಾವು ಹೋದಾಗ ನಮಗೆ ಗೊತ್ತಾಗ್ತದೆ ಅದರ ವಿಷಯದಲ್ಲಿ. ಆದರೆ ಸದ್ಯಕ್ಕೆ ದೇವರು ಮಾತಾಡ್ತಾ ಇಲ್ಲ, ದೇವರು ಕೇಳಿಸ್ಕೊಳ್ತಾ ಇದ್ದಾರೆ. ಅದು ಈ ಚೋಫರ್ನಿಗೆ ಗೊತ್ತಿಲ್ಲ. ದೇವರ ದೃಷ್ಟಿಯಲ್ಲಿ ಶುದ್ಧನಾಗಿದ್ದೇನಂತ ಹೇಳ್ಬಿಟ್ಟು ಶುದ್ಧನಾಗಿದ್ದೇನಂತ ಈ ಯೋಬನು ಹೇಳಿದ್ದು ಅವನಿಗೆ ಭಾಳ ಟೆನ್ಷನ್ ಆಗೋಯ್ತು. ಯಾಕಂದರೆ ಕೆಲವರು ಮಾತಾಡುವಾಗ ಇದ್ದಕ್ಕಿದ್ದಂತೆ ಮಾತಿನಲ್ಲಿ ಹೇಳ್ಬಿಡ್ತಾರೆ, ನನ್ನ ಮನಸ್ಸಾಕ್ಷಿ ಕ್ಲಿಯರ್ ಆಗಿದೆ, ನನ್ನ ಮನಸ್ಸಾಕ್ಷಿ ಶುದ್ಧವಾಗಿದೆ ಅಂತ ಹೇಳ್ತಾರಲ್ವ. ಆ ರೀತಿಯಾಗಿ ಈ ಚೋಫರನು ಮುಂದೆ ಯೋಬನು ಹೇಳಿದ್ದು ಇವನಿಗೆ ಅಷ್ಟು ಹಿಡಿಸಲಿಲ್ಲ ಅಂತ ಕಾಣ್ತದೆ. ಆದ ಕಾರಣ ದೇವರ ಬಾಯಿ ತೆಗೆದು ನಿನಗೆ ವಿರುದ್ಧವಾಗಿ ಮಾತಾಡಿದರೆ ಈಗ ಚೆನ್ನಾಗಿರ್ತಿತ್ತು. ದೇವರು ಜ್ಞಾನದ ರಹಸ್ಯಗಳು ನಿನಗೆ ತಿಳಿಸಿ ಸುಜ್ಞಾನವು ಬಹುಮುಖವಾಗಿದೆ ಎಂದು ತೋರಿಸಿಕೊಟ್ರೆ ಎಷ್ಟೋ ಚೆನ್ನಾಗಿರ್ತೈತಲ್ವ. ಯಾಕಂದರೆ ಜ್ಞಾನ ಒನ್ ಸೈಡ್ ಅಲ್ಲ, ಅದು ಮೆನಿ ಸೈಡ್, ಬಹಳ ದಿಕ್ಕಿರುವಂಥದ್ದು. ದೇವರು ನಿನ್ನ ಅಧರ್ಮವನ್ನೆಲ್ಲ ಗಣನೆಗೆ ತರಲಿಲ್ಲವೆಂದು ತಿಳ್ಕೋ. ಒಂದು ರೀತಿಯಿಂದ ನಿಜ ಇವನು ಹೇಳಿದ್ದು. ದೇವರು ಯೋಬನ ಅಧರ್ಮವನ್ನೆಲ್ಲ ಗಣನೆಗೆ ತರಲಿಲ್ಲ, ನಿಜ. ದೇವರು 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 ಅಂತ ಹೇಳ್ತಿದ್ದಾನೆ ರೀ ಇವನು. ಭಾಳ ಒಂದು ರೀತಿಯಿಂದ ಒಳ್ಳೆಯದು. ದೇವರ ದೃಷ್ಟಿ 4ನೇ ವಚನ, ದೇವರ ಬಾಯಿ 5ನೇ ವಚನ, ದೇವರು ನಿನ್ನ ಅಧರ್ಮವನ್ನೆಲ್ಲ 6ನೇ ವಚನ, ದೇವರ ಅಗಾಧಗಳು 7ನೇ ವಚನ. ಬಾಯಿಗೆ ದೇವರು ದೇವರು ಎಂಬುದಾಗಿ ಹೇಳಿ ಮಾತಾಡ್ತಿದ್ದಾನೆ ಈ ಚೋಫರ್ನು. ಅವನು ಮಾತಾಡಿದ್ದು ಕರೆಕ್ಟೇ, ಆದರೆ ಅವನ ಆತ್ಮ, ಮಾತು ಸರಿಯಾಗಿದ್ದರೆ ಸಾಕಾಗಲ್ಲ, ನಮ್ಮ ಆತ್ಮ ಕೂಡ ಸರಿಯಾಗಿರಬೇಕು. ಇದನ್ನು ನಾವು ಒಪ್ಕೊಳ್ಬೋದು. ಹೌದು, ದೇವ್ರ ಬಗ್ಗೆ ಅವನು ಮಾತಾಡ್ತಾ ಅಂತ ನಮಗೆ ಸರಿಯಾಗಿ ಕಾಣ್ಬೋದು, ಆದರೆ ದೇವರಿಗೆ ಸರಿಯಾಗಿ ಕಾಣಲಿಲ್ಲ ಅಂತ ಯೋಬ 42:7 ನಾವು ನೋಡ್ತೇವೆ. ಏನಂತಿದೆ ನಾವು ಓದ್ಬಿಡೋಣ. ಯೋಬನ ಗ್ರಂಥ 42ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿದರೆ ಬಾಯಿ ತೆಗೆದು ದೇವರು ಮಾತಾಡಿದರೆ ಚೆನ್ನಾಗಿರ್ತಿತ್ತು ಎಂಬುದಾಗಿ ಹೇಳ್ತಾನಲ್ವ. ಹೌದು, ದೇವರು ಬಾಯಿ ತೆಗೆದು ಮಾತಾಡ್ತಾನೆ, ಆದರೆ ದೇವರು ಮಾತಾಡಿದಾಗ ಇವನ ಪರವಾಗಿ ಮಾತಾಡಲಿಲ್ಲ. ಈ ಚೋಫರನಿಗೆ ಮತ್ತು ಅವನ ಮತ್ತೆ ಇನ್ನು 2 ಸ್ನೇಹಿತರಿತ್ತಲ್ಲ, ಅವರಿಗೆ ವಿರುದ್ಧವಾಗಿ ದೇವರು ಮಾತಾಡ್ತಾನೆ. ಸರಿ, 42:7ನೇ ವಚನದಲ್ಲಿ ದೇವರ ಮಾತು ಕೇಳಿಸ್ಕೊಳ್ರಿ. ಎಲಿಫಜನನ್ನು ಕುರಿತು ನಿನ್ನ ಮೇಲೆಯೂ, ಅಂದರೆ ಎಲಿಫಜನ ಮೇಲೆಯೂ, ನಿನ್ನ 2 ಸ್ನೇಹಿತರ ಮೇಲೆಯೂ, 2 ಸ್ನೇಹಿತರು ಯಾರು? ಬಿಲ್ದಾದ್, ಚೋಫರ್. ಬಿಲ್ದಾದ್ ಮೇಲೆಯೂ ಚೋಫರ್ನ ಮೇಲೆಯೂ ಕೋಪಗೊಂಡಿದ್ದೇನೆ. ನನ್ನ ದಾಸನಾದ ಯೋಬನು ನನ್ನ ವಿಷಯವಾಗಿ ಯಥಾರ್ಥವನ್ನಾಡಿದಂತೆ ನೀವು ಆಡಲಿಲ್ಲ. ಒಂದು ವೇಳೆ ಯೋಬನು ಮಾತಾಡಿದ್ದು ನಮಗೆ ಸರಿಯಾಗಿ ಕಾಣದಿದ್ರು ದೇವರಿಗೆ ಸರಿಯಾಗಿ ಕಾಣಿಸಿತು. ಯೋಬನ 3 ಸ್ನೇಹಿತರು ಮಾತನಾಡಿದ್ದು ನಮ್ಮ ದೃಷ್ಟಿಗೆ ಅದು ಸರಿಯಾಗಿ ಕಂಡಿದ್ದರು, ದೇವರ ದೃಷ್ಟಿಗೆ ಅದು ಸರಿಯಾಗಿ ಕಾಣಲಿಲ್ಲ. ಅದರ ಬದಲಾಗಿ ದೇವರು
ಯೋಬನ 3 ಸ್ನೇಹಿತರ ಮೇಲೆ ಕೋಪಗೊಳ್ತಾನೆ ರೀ. ಯೋಬನ ಮೇಲೆ ಕೋಪಗೊಳ್ಳಲಿಲ್ಲ. ಸರಿ, ದೇವರ 7ನೇ ವಚನ 11:7, ದೇವರ ಅಗಾಧಗಳನ್ನು ಕಂಡುಕೊಳ್ಳಬಲ್ಲಿಯ, ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದೋ? ದೇವರನ್ನು ಯಾರು ಸಂಪೂರ್ಣವಾಗಿ ತಿಳ್ಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂತೇಳಿದರೆ ಪೌಲನು ಕೂಡ ಈ ವಿಷಯದಲ್ಲಿ ಒಂದು ಮಾತು ಹೇಳ್ತಾನೆ. ಆ ಮಾತು ನನಗೆ ನೆನಪಿಗೆ ಬರ್ತಿದೆ. ಅದು 1 ಕೊರಿಂಥ 13ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಮಾತು. ಆ ಮಾತಿನಲ್ಲಿ 12ನೇ ವಚನದಲ್ಲಿ 2ನೇ ಭಾಗ ನಾವು ನೋಡೋದಾದರೆ, 1 ಕೊರಿಂಥ 13:12 2ನೇ ಭಾಗ, ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳ್ಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳ್ಕೊಳ್ಳುವೆನು. ಹೌದು, ಸಂಪೂರ್ಣ ಅದೇ ಪದವನ್ನು ಇಲ್ಲಿ ಚೋಫರನು ಯೂಸ್ ಮಾಡ್ತಾ ಇದ್ದಾನೆ. 11ನೇ ಅಧ್ಯಾಯದ 7ನೇ ವಚನ, ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು ಅಂತ. ಆತನ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ, ನಿಜ. ಪಾತಾಳಕ್ಕಿಂತ ಆಳವಾಗಿದೆ, ನಿಜ. ಆತನು ಹಾದು ಹೋದರೂ, ಸೆರೆಯಲ್ಲಿಟ್ಟರೂ, ನ್ಯಾಯ ವಿಚಾರಣೆ ಕರೆದರೂ ಆತನನ್ನು ತಳ್ಳಿಬಿಡುವವರು ಯಾರು? ಅದನ್ನೇ ಯೋಬ ಹೇಳ್ದ, ಅದನ್ನೇ ಇವನು ಕೂಡ ರಿಪೀಟ್ ಮಾಡ್ತಾ ಇದ್ದಾನೆ ಚೋಫರನು. ಆತನೇ ವ್ಯರ್ಥ ಜನರನ್ನು ತಿಳಿದುಕೊಳ್ಳುವನು. ಹೌದು, ನೀನಂತೂ ಮನಸ್ಸನ್ನು ತಿರುಗಿಸಿಕೊಂಡು ದೇವರ ಕಡೆಗೆ ಕೈಗಳನ್ನೆತ್ತು. ಈಗ ಅಡ್ವೈಸ್ ಮಾಡ್ತಾ ಇದ್ದಾನೆ, ನೀನು ರಿಪೆಂಟ್ ಮಾಡು, ನೀನು ಪಶ್ಚಾತ್ತಾಪ ಪಡು. ಯಾಕಂತ ಹೇಳಿದ್ರೆ, ನೀನು ಹರಟೆಮಲ್ಲ, ನೀನು ಬಡಾಯಿ ಕೊಚ್ಚಿಕೊಂಡಿದ್ದವನು, ಕುಚ್ಚೋದ್ಯಗಾರ ಆದ ಕಾರಣ ನಾನು ಶುದ್ಧನು, ನನ್ನ ಬೋಧನೆ ಶುದ್ಧ, ದೇವರ ದೃಷ್ಟಿಯಲ್ಲಿ ನಾನು ಶುದ್ಧನಾಗಿದ್ದೀನಿ ಅಂತ ಹೇಳಿದಲ್ಲ, ನೀನು ದೇವರ ಕಡೆ ತಿರುಗಿಕೋ ಎಂಬುದಾಗಿ ಚೋಫರನು 11ನೇ ಅಧ್ಯಾಯ 13ನೇ ವಚನದಲ್ಲಿ ಯೋಬನಿಗೆ ಅಡ್ವೈಸ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ನೀನು ನಿಷ್ಕಳಂಕವಾದ ಮುಖವನ್ನೆತ್ತಿಕೊಂಡು ಸ್ಥಿರಚಿತ್ತನು, ನಿರ್ಭಯನೂ ಆಗಿರುವಿ. ನಿನ್ನ ಕಷ್ಟವನ್ನು ನೀನು ಮರೆತು ಬಿಡುವಿ. ನಿನ್ನ ಜೀವಮಾನ ಮಧ್ಯಾಹ್ನದಂತೆ ಪ್ರಜ್ವಲಿಸುವುದು. ಒಂದು ಪ್ರಾಫೆಸಿ ಕೂಡ ಹೇಳ್ತಾ ಇದ್ದಾನೆ ರೀ. ಕತ್ತಲಿದ್ದರೂ ಬೆಳಕಿನಂತಿರುವುದು ಎಂಬುದಾಗಿ ನಿರೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ದಾನೆ ಚೋಫರನು. ಮುಂದೆ ಅದಕ್ಕೆ ಯೋಬನು ಏನು ಉತ್ತರ ಕೊಡ್ತಾನೆ ನಾವು ನೋಡ್ಕೊಳ್ಳೋಣ. ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯೋಬನ ಗ್ರಂಥ 11ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.